ನಮಸ್ಕಾರ. ವಾಯುವಿಳಂಗ ಒಂದು ಅತ್ಯಂತ ವಿಷಕಾರಿ ಸಸ್ಯ. ಮಲೆನಾಡಿನ ಭಾಗ, ಪಶ್ಚಿಮ ಘಟ್ಟ ಭಾಗದಲ್ಲಿ ಈ ಸಸ್ಯ ಬಹಳ ಸಾಮಾನ್ಯವಾಗಿರುತ್ತಿದ್ದು, ಇದು ತೀವ್ರತರವಾದ ಒಂದು ವಿಷಬಾಧೆಯನ್ನು ಉಂಟು ಮಾಡುತ್ತೆ. ಇದಕ್ಕೆ ಎಂಬಲಿಯಾ ಸರಿಯಂ ಕಾಟಮ್ ಅಂತ ಸಹಿತ ಕರೀಬಹುದು. ಇದು ಮರಗಳ ಮಧ್ಯೆ ಹಾಗೂ ಸ್ವಲ್ಪ ತೇವಾಂಶ ಇರುವ ಕಡೆಗೆ ತುಂಬಾ ಚೆನ್ನಾಗಿ ಬರ್ಕೊಳ್ಳುತ್ತೆ. ಇಲ್ಲಿ ಬಲಗಡೆ ಇಲ್ಲಿ ಸಸ್ಯ ಇದೆ, ಇದು ಎಂಬಲಿಯಾ ಸೆರಿಯಂ ಕಾಟಮ್. ಅಕಸ್ಮಾತ್ ಆಗಿ ಜಾನುವಾರುಗಳು ಗಿಡದ ಸೊಪ್ಪನ್ನು ತಿಂದಾಗ ವಿಷವಾಗಿ ಪರಿಣಮಿಸಿ ಅವುಗಳ ಪ್ರಾಣಕ್ಕೆ ಸಂಚಕಾರವನ್ನು ಇದು ತರುತ್ತೆ. ಸಾಕಷ್ಟು ಈ ರೀತಿಯ ಘಟನೆಗಳು ಇದ್ದಾವೆ. ಜಾನುವಾರುಗಳು ಬೆಟ್ಟದಲ್ಲಿ ತುಂಬ ಚೆನ್ನಾಗಿ ಇದು ಬೆಳೆಯುವಂತಹ ಈ ಗಿಡದ ಸೊಪ್ಪನ್ನು, ಅದು ಬೇಸಿಗೆಯಲ್ಲಿ ಸಿಗುವಂತಹ ಈ ಸೊಪ್ಪನ್ನು ತಿಂದಾಗ ರೋಗ ಲಕ್ಷಣಗಳು ಕಾಣಿಸಿಬರ್ತವೆ. ಸುಮಾರು ಒಂದು ಜಾನುವಾರು 2.5 to 3 kg ಅಷ್ಟು ಸೊಪ್ಪನ್ನು ತಿಂದಾಗ ಈ ವಿಷಬಾಧೆ ಕಂಡುಬರುತ್ತೆ. ಮೇ ಕೊನೆಯಿಂದ ಜುಲೈ ತಿಂಗಳ ಕೊನೆಯವರೆಗೆ ಸೊಪ್ಪು ತುಂಬ ಚೆನ್ನಾಗಿ ಇದು ಚಿಗುರುತ್ತಿದ್ದು, ಆಗ ಜಾನುವಾರುಗಳು ಈ ಸೊಪ್ಪನ್ನು ತಿಂದು ವಿಷಬಾಧೆಗೆ ಒಳಗಾಗುತ್ತವೆ. ಹಾಗಿದ್ರೆ ಯಾವ ಜಿಲ್ಲೆಗಳಲ್ಲಿ ಈ ಸಸ್ಯ ಇದೆ ಅಂತಂದರೆ ಶಿವಮೊಗ್ಗ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಕುಂದಾಪುರ, ಉಡುಪಿ ಈ ಭಾಗದಲ್ಲಿ, ಹಾಗೂ ಬೆಳಗಾವಿಯ ಪಶ್ಚಿಮ ಘಟ್ಟದ ಬಹುತೇಕ ಭಾಗಗಳಲ್ಲಿ ಈ ಗಿಡ ಬಹಳ ಚೆನ್ನಾಗಿ ಇದೆ. ಬಹುಶಃ ಮಹಾರಾಷ್ಟ್ರದ ಕೆಲವೊಂದು ಭಾಗದಲ್ಲಿ ಸಹಿತ ಇದು ಇರಬಹುದು. ಇದರಲ್ಲಿ ಅನೇಕ ವಿಧಗಳಿದ್ದಾವೆ. ಎಂಬಲಿಯಾ ರೈಬ್ಸ್ ಅಂತ ಇರ್ಬೋದು, ಎಂಬಲಿಯಾ ಸೆರಿಯಂ ಕಾಟಮ್ ಅಂತ ಇರ್ಬೋದು, ಅಥವಾ ಇನ್ನು ವಿವಿಧ ರೀತಿಯ ಪ್ರಭೇದಗಳಿದ್ರೆ ಸಹಿತ ಎಲ್ಲವನ್ನೂ ತಿಂದಾಗ ವಿಷಬಾಧೆ ಆಗುತ್ತೆ. ಇದೊಂದು ಔಷಧೀಯ ಸಸ್ಯವೂ ಸಹ ಹೌದು. ಸೊಪ್ಪು ತಿಂದ 1-2 ದಿವಸ ಯಾವುದೇ ಒಂದು ಲಕ್ಷಣ ಕಾಣಿಸಲ್ಲ, ಜಾನುವಾರು ತುಂಬಾ ಚೆನ್ನಾಗಿದ್ದಂಗೆ ಅನಿಸುತ್ತೆ. ಈ ರೀತಿ ಅಲ್ಲಿ ಅಡಿಗೆ ಬಾವು ಬರುತ್ತೆ ಪ್ರಾರಂಭಿಕ ಹಂತದಲ್ಲಿ. ಇದಾದ್ಮೇಲೆ ಸಂಪೂರ್ಣವಾಗಿ ಮೇವನ್ನು ತಿನ್ನಿಸೋದನ್ನ ನಿಲ್ಲಿಸುತ್ತೆ. ಈ ಗಿಡ ಅತ್ಯಂತ ಹಸುರಾಗಿರೋದ್ರಿಂದ ಮತ್ತು ಅತ್ಯಂತ ರುಚಿಕರವಾಗಿರೋದ್ರಿಂದ ಪಶುಗಳು ಇದನ್ನ ಬಹಳ ಸುಲಭವಾಗಿ ತಿನ್ನುತ್ತವೆ. ಇಲ್ಲಿ ದೊಡ್ಡ ಗಿಡವಾಗಿ ಸಹಿತ ಈ ಗಿಡ ಆಗುತ್ತೆ. ಇಲ್ಲಿರುವಂತಹ ಒಂದು ಚಿತ್ರವನ್ನು ನೋಡಿದಾಗ ನಿಮಗೆ ದೊಡ್ಡ ಗಿಡ ಸಹಿತ ಆಗುತ್ತೆ. ಅದಾದ್ಮೇಲೆ ನೆಲದಲ್ಲಿರುವಂತಹ ಒಂದು ತೆವಳಿಕೊಂಡು ಹೋಗುವ ಸಸ್ಯವಾಗಿ ಸಹಿತ ಇದರ ಅನೇಕ ಪ್ರಭೇದಗಳು ಇರ್ತವೆ. ಹೀಗೆ ಕೆಲವೊಮ್ಮೆ ತುಂಬಾ ಕಡು ಹಸುರಾಗಿ, ಬೇಸಿಗೆಯ ಕೊನೆಯ ಭಾಗದಲ್ಲಿ ತುಂಬಾ ಕಡು ಹಸುರಾಗಿ ಕಾಣ್ತಾ ಇರೋದು, ಸ್ವಲ್ಪ ನೀರಿನ ಅಂಶ ಸಿಕ್ಕರೆ ತುಂಬಾ ಹುಲಸಾಗಿ ಇದು ಬೆಳೆಯುತ್ತೆ. ಈ ರೀತಿಯ ಒಂದು ಕಾಂಡಗಳನ್ನು ಹೊಂದಿದಂತಹ ಈ ಗಿಡ ಎಂಬಲಿಯಾ ಸೆರಿಯಂ ಕಾಟಮ್ ಅಥವಾ ವಾಯುವಿಳಂಗ ಗಿಡ ಬಹುತೇಕ ಮಲೆನಾಡಿನ ಭಾಗದ ರಸ್ತೆಗಳಲ್ಲಿ, ಅದರಲ್ಲೂ ಸಹಿತ ಹಳ್ಳಿಯ ರಸ್ತೆಗಳಲ್ಲಿ ಬಹಳ ಸಾಮಾನ್ಯವಾಗಿ ಕಾಣುತ್ತೆ. ಇದನ್ನ ತಿಂದ ಲಕ್ಷಣ ಅನೇಕ ಸಲ ನಮಗೆ ಗೊತ್ತೇ ಆಗಲ್ಲ. ಹಾಗೆಯೇ ವಿವಿಧ ರೀತಿಯ ಸಸ್ಯಗಳು ಮಲೆನಾಡಿನ ಭಾಗದಲ್ಲಿ ಸಾಮಾನ್ಯವಾಗಿ ಹೋಗ್ತವೆ. ನೋಡಿ, ಈ ಸಸ್ಯ ಅತ್ಯಂತ ಚಿಗುರಾಗಿದೆ. ಇದು ಈ ಫೋಟೋದಲ್ಲಿ ಬಿಸಿಲು ಮೇಲಿನಿಂದ ಬಂದಾಗ ಇದು ಅತ್ಯಂತ ಹಸುರಾಗಿ ಹೊಳೆಯುವುದರಿಂದ ಬೇಗ ಇದಕ್ಕೆ ಆಕರ್ಷಿತವಾಗಿ ಮಲೆನಾಡಿ ಗಿಡ್ಡಗಳು, ಎಮ್ಮೆಗಳು, ಮಿಶ್ರತಳಿ ಹಸುಗಳು ಎಲ್ಲವೂ ಸಹಿತ ಈ ಗಿಡದ ವಿಷಬಾಧೆಗೆ ಬಲಿಯಾಗ್ತವೆ. ವಾಯುವಿಳಂಗ ಗಿಡ ಎಲ್ಲಾ ಪ್ರಾಣಿಗಳಲ್ಲಿಯೂ ಸಹಿತ, ಮೆಲುಕಾಡಿಸುವ ಪ್ರಾಣಿಗಳಲ್ಲಿ ಸಹಿತ ಇದು ವಿಷಬಾಧೆಯನ್ನು ಮಾಡುತ್ತೆ. ಇಲ್ಲೊಂದು ಎಮ್ಮೆಯನ್ನು ನೀವು ಬಲಗಡೆ ನೋಡ್ಬೋದು. ಇದಕ್ಕೆ ಹಿಂಭಾಗದ ಬಾವು ಅಥವಾ ಮುಖ ಪಿಕ್ಕಳಿ ರೋಗ ಅಂತ ಏನು ಒಂದು ಕಾಲದಲ್ಲಿ ನಿಗೂಢವಾಗಿದ್ದಂತಹ ಕಾಯಿಲೆ ಈಗ ಕಾರಣ ಇದ್ದದ್ದು ಪತ್ತೆಯಾಗಿದೆ. ಈ ರೀತಿ ಭೂಮಿಯಲ್ಲಿ ಒಂದು ಮಳೆ ಬಿದ್ದ ನಂತರ ಅತ್ಯಂತ ಚೆನ್ನಾಗಿ ಚಿಗುರುವ ಈ ಗಿಡವನ್ನ ಯಾವ ಹಸು ಸಹಿತ ಬಿಡಲ್ಲ, ಎಮ್ಮೆಗಳು ಇದನ್ನ ಮೇಯ್ತವೆ. ಹಾಗೆಯೇ ಇದು ಮನುಷ್ಯರಲ್ಲಿ ಅನೇಕ ಕಾಯಿಲೆಗಳಿಗೆ ಔಷಧಿಯಾಗಿ ಬಳಸ್ತಾರೆ. ಅತ್ಯಂತ ಜಾಸ್ತಿ ಔಷಧ ಗುಣಗಳನ್ನ ಈ ಗಿಡ ಹೊಂದಿದೆ. ಆದರೆ ಯಾವ ಔಷಧಿ ಗುಣವನ್ನು ಹೊಂದಿದ ಗಿಡವನ್ನ ಜಾನುವಾರುಗಳು ತಿಂದರೆ, ಜಾಸ್ತಿ ತಿಂದರೆ ಅವು ಖಂಡಿತ ವಿಷಬಾಧೆಗೆ ಒಳಗಾಗುತ್ತವೆ. ಈ ರೀತಿ ಅನೇಕ ಸಲ ಇದನ್ನ ರೈತರಿಗೆ ಮನವರಿಕೆ ಮಾಡುವ ಬಗ್ಗೆ ವಿವಿಧ ಲೇಖನಗಳ ಮೂಲಕ ಅನೇಕ ವರ್ಷಗಳಿಂದ ಈಗಾಗಲೇ ಈ ಗಿಡದ ವಿಷಬಾಧೆಯ ಬಗ್ಗೆ, ಇದನ್ನು ತಿನ್ನಿಸದೇ ಇರುವ ಬಗ್ಗೆ ಮನವರಿಕೆ ಮಾಡಲಾಗ್ತಾ ಇದೆ. ಆದರೂ ಸಹಿತ ಮೇಲಿಂದ ಮೇಲೆ ಈ ವಿಷಬಾಧೆಯ ಪುನರಾವರ್ತನೆ ಕಾಣಿಸ್ತಾನೆ ಇದೆ. ಅದಕ್ಕಾಗಿ ಮೇಲಿಂದ ಮೇಲೆ ಇದನ್ನ ನಾನು ಒಂದು ಈ ವಿಡಿಯೋ ಮೂಲಕ ನಾನು ರೈತರಿಗೆ ತಲುಪಿಸಲಿಕ್ಕೆ ಇಷ್ಟಪಡ್ತೇನೆ. ಹೀಗೆ ಕೆಲವೊಮ್ಮೆ ಏನು ಮಾಡ್ತಾರೆ, ರೈತರು ಇದನ್ನು ಕಟಾವಣೆ ಮಾಡಿಬಿಟ್ಟು
ಈ ಜಾನುವಾರಿಗೆ ಹಾಕುವ ಒಂದು ಪರಿಪಾಠವು ಸಹಿತ ಇದೆ. ಕೆಲವೊಮ್ಮೆ ಕುರಿಗಳು ಸಹಿತ ಇದಕ್ಕೆ ತೀವ್ರವಾಗಿ ಬಲಿಯಾದಂತಹ ಒಂದಷ್ಟು ಘಟನೆಗಳನ್ನ ನಾವು ನೋಡಿದ್ದೀವಿ. ಈ ಜಾನುವಾರುಗಳು ಹೇಗೆ ಮೇಯ್ದಿದ್ದಾವೆ ಅಂತಂದ್ರೆ ಇದೊಂದು ಬಾಣದ ಗುರುತಿದೆ. ಈ ಗುರುತಿನ ಪ್ರಕಾರ ನಾವು ಇದನ್ನ ನೋಡಬಹುದು. ಇಲ್ಲಿ ನೋಡಿ, ತಿಂದ ಭಾಗ, ಈ ಕುರಿಗಳು, ಮೇಕೆಗಳು, ಯಾವುದೇ ಒಂದು ಪ್ರಾಣಿ ತಿಂದ ಭಾಗವನ್ನು ನಾವು ನೋಡಬಹುದು. ಹಾಗೆಯೇ ಈ ಎಲೆಯನ್ನು ತಿಂದ ಭಾಗದ್ದು ಅದನ್ನು ನೋಡಬಹುದು. ಹಾಗೂ ಜಾನುವಾರು ಮೇಯ್ದ ವಾಯುವಿಳಂಗ ಗಿಡದ ಒಂದು ಭಾಗವನ್ನು ಸಹಿತ ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನೋಡಬಹುದು. ಇಲ್ಲೂ ಸಹಿತ ಅಷ್ಟೇ, ವಾಯುವಿಳಂಗ ಗಿಡ ಮೇಲಿದ್ದ ಮೇಲೆ ಸಿಗುವುದರಿಂದ ಇದರ ಸೊಪ್ಪನ್ನ ಅನೇಕ ಜಾನುವಾರುಗಳು ಬಹಳ ಸುಲಭವಾಗಿ ಇದನ್ನು ತಿಂದ್ಕೊಂಡು ಹೋಗ್ತವೆ. ಇದಕ್ಕೆ ಒಂದಷ್ಟು ಕಾಯಿಗಳು ಸಹಿತ ಬರ್ತವೆ. ಆ ಕಾಯಿಗಳನ್ನ ವಿದೇಶಕ್ಕೆ ರಫ್ತು ಮಾಡಲಾಗ್ತದೆ ಅಂತ ಸಹಿತ ಹೇಳ್ತಾರೆ. ಹಾಗೆಯೇ ಇದನ್ನು ಔಷಧವಾಗಿ ಸಹಿತ ಅನೇಕ ಕಡೆ ಬಳಸ್ತಾರೆ. ಇದು ಎಂಬ್ಲಿಯಾ ಝರಿಯಂ ಕಾಟಾ, ಅತ್ಯಂತ ಉದುಸಾಗಿ ಬೆಳೆಯುವಂತಹ ಒಂದು ಸಸ್ಯ. ಹಾಗಿದ್ರೆ ಈ ಜಾನುವಾರುಗಳಲ್ಲಿ ಈ ವಿಷಬಾಧೆಯಲ್ಲಿ ಪ್ರಾರಂಭಿಕವಾಗಿ ಏನಾಗುತ್ತೆ, ಮೆಲುಕು ಚೀಲದ ಅಥವಾ ರುಮೆನ್, ಇದರ ನಿಷ್ಕ್ರಿಯತೆ ಉಂಟಾಗುತ್ತೆ. ನಿಷ್ಕ್ರಿಯತೆ ಅಂತಂದ್ರೆ ಅದರ ಚಲನಾವಣೆ ಅದು ಇದಕ್ಕಿದ್ದಾಗೆ ನಿಂತು ಹೋಗುತ್ತೆ. ಆಗ ಜೀರ್ಣಕ್ರಿಯೆ ನಿಂತು ಹೋಗುತ್ತೆ. ಹಾಗೆಯೇ ಜಾನುವಾರುಗಳಲ್ಲಿ ಅತ್ಯಂತ ತೀವ್ರತರವಾದಂತಹ ಒಂದು ಮಲಬದ್ಧತೆಯ ಲಕ್ಷಣಗಳು ಕಾಣಬರ್ತವೆ. ಜಾನುವಾರು ಮಲಗಿದಾಗ ಇದರ ಹೊಟ್ಟೆಯಲ್ಲಿ ಶೇಖರವಾಗಿರುವಂತಹ ಒಂದು ದ್ರವದ ಒತ್ತಡವು ಹಿಂಭಾಗದಲ್ಲಿ, ಅದು ಪೆರಿನಿಯಂ ಏರಿಯಾ ಅಂತ ಈ ಏರಿಯಾದಲ್ಲಿ ಏನು ಹೇಳ್ತೀವಿ, ಇಲ್ಲಾಗದಾಗ ಇದನ್ನೊಂದು ಕಾಗಿ ಕುಕ್ಕಿರೋದ್ರಿಂದ ಈ ರೀತಿ ಗಾಯ ಆಗಿದೆ. ಅದಕ್ಕಾಗಿ ಪ್ರಾರಂಭಿಕವಾಗಿ ಒಂದಷ್ಟು ಒದ್ದಾಡ್ತವೆ, ಉಸಿರಾಟದ ತೊಂದರೆ ಇರುತ್ತೆ, ಜೊಲ್ಲು ನಿರಂತರವಾಗಿ ಸುರಿತಾ ಇರುತ್ತೆ, ಕಣ್ಣಿನಲ್ಲಿ ನೀರು ಬರುವುದು ಮತ್ತು ಶರೀರದ ತಾಪಮಾನ ಕಡಿಮೆಯಾಗುವುದು ಇತ್ಯಾದಿ ಲಕ್ಷಣಗಳು ಸ್ವಲ್ಪ ಸರಿಯಾಗಿ ಗಮನಿಸಿದರೆ ಇದರಲ್ಲಿ ಗೊತ್ತಾಗುತ್ತೆ. ಈ ಹಂತದಲ್ಲಿ ಚಿಕಿತ್ಸೆಯನ್ನ ಮಾಡಿದರೆ ಬದುಕುವ ಸಾಧ್ಯತೆ ತುಂಬಾ ಜಾಸ್ತಿ. ಅಂದ್ರೆ ಪ್ರಾರಂಭಿಕ ಹಂತದಲ್ಲಿ ಮಾತ್ರ. ಇದು ಒಂದು ಕಾಗೆ ಹಿಂಭಾಗದಲ್ಲಿ ಉಕ್ಕಿ ರೀತಿಯಾಗಿದೆ. ಅನೇಕ ಸಲ ಈ ರೀತಿ ನಾವು ನೋಡ್ತೀವಿ. ವಿಷಬಾಧೆಯ ಪ್ರಮುಖವಾದಂಥ ಲಕ್ಷಣ, ಇಲ್ಲೊಂದು ಪಶುವನ್ನು ನಾನು ತೋರಿಸಿದ್ದೀನಿ. ಹಿಂಭಾಗ ಇದರಲ್ಲಿ ಯಾವ ರೀತಿ ತುಂಬಾ ಊದಿಕೊಂಡಿದೆ ಹೇಳೋದನ್ನ ಸಾಮಾನ್ಯವಾಗಿ ಗಮನಿಸಬಹುದು. ಈ ಗುದದ್ವಾರದ ಸುತ್ತಮುತ್ತ ಮತ್ತು ಕೆಳಭಾಗದಲ್ಲಿ ಊತ ಪ್ರಾರಂಭ ಆಗುತ್ತೆ. ಇದಾದ್ಮೇಲೆ ಎಮ್ಮೆ ಮತ್ತು ಆಕಳುಗಳಲ್ಲಿ ಈ ಯೋನಿಯ ಸುತ್ತಮುತ್ತ ಗಣನೀಯ ಪ್ರಮಾಣದಲ್ಲಿ ಊತ ಕಂಡು ಬರುತ್ತದೆ. ಗಂಡು ಜಾನುವಾರುಗಳಲ್ಲಿ ಸಹಿತ ವೃಷಣ ಸುತ್ತ ಊತ ಕಂಡು ಬರುತ್ತೆ. ಹಿಂಭಾಗದಲ್ಲಿ ಈ ಬೀಗುವುದು ಅಥವಾ ಹಿಂಭಾಗದಲ್ಲಿ ನೀರು ಸೇರಿಕೊಳ್ಳುವುದು ಈ ಕಾಯಿಲೆಯ ಪ್ರಮುಖ ಲಕ್ಷಣ. ಅನೇಕ ಸಲ ಎದೆಗುಂಡಿಗೆಯ ಭಾಗದಲ್ಲಿಯೂ ಸಹಿತ ನೀರು ತುಂಬಿಕೊಳ್ಳುವುದನ್ನು ನಾವು ನೋಡ್ಕೊಳ್ಬಹುದು. ಹಾಗಿದ್ರೆ ಒಟ್ಟು ರೋಗದ ಅಥವಾ ವಿಷಬಾಧೆಯ ಅವಧಿ ಎಷ್ಟು ಅಂತಂದ್ರೆ 7 ರಿಂದ 10 ದಿನ. 10 ದಿನದಲ್ಲಿ ಬಹುತೇಕ ಹಸುಗಳು ಮರಣವನ್ನ ಅಪ್ಪುತ್ತವೆ. ಸಗಣಿ ಅತ್ಯಂತ ಗಟ್ಟಿಯಾಗಿರುತ್ತೆ, ಪ್ಲಾಸ್ಟಿಕ್ನಲ್ಲಿ ಸುತ್ತದಾಗಿರುತ್ತೆ. ಇದು ಈ ಕಾಯಿಲೆಯ ಒಂದು ಬಹಳ ಪ್ರಮುಖವಾದ ಒಂದು ಲಕ್ಷಣ. ಸಂಪೂರ್ಣವಾಗಿ ಈ ಹಂತದಲ್ಲಿ ಪಶುಗಳು ಆಹಾರ ಮತ್ತು ನೀರು ಸೇವನೆಯನ್ನ ನಿಲ್ಲಿಸ್ತವೆ. ಈ ಗಿಡದನ್ನು ತಿಂದ 5 ರಿಂದ 6 ದಿನಗಳ ನಂತರ ಬಹುತೇಕ ಈ ಉದರ ಭಾಗದಲ್ಲಿ ಜಲೋದರ ಕಾಯಿಲೆ ಅಥವಾ ಅಸೈಟಿಸ್ ಅಂತ ಏನ್ ಹೇಳ್ತೀವಿ, ಇದು ಪ್ರಾರಂಭವಾಗಿ ಈ ಭಾಗದಲ್ಲಿ ತುಂಬಾ ನೀರು ತುಂಬಿಕೊಳ್ಳುತ್ತೆ. ಹೃದಯ ಕೆಲಸ ಮಾಡದೇ ಇರೋದ್ರಿಂದ ನಿಶ್ಶಕ್ತಿ ಉಂಟಾಗುತ್ತೆ. ಜಾನುವಾರು ಏಳಲಿಕ್ಕೆ ತುಂಬಾ ಕಷ್ಟಪಡುತ್ತೆ. ಇದನ್ನ ನಾವು ಅನೇಕ ಸಲ ಪ್ರಯೋಗವನ್ನು ಮಾಡಿ ನೋಡಿದ್ದೀವಿ. ಗಂಡು ಕರುಗಳ ಮೇಲೆ ಹಾಗೂ ವಿವಿಧ ಪ್ರಯೋಗ ಪಶುಗಳ ಮೇಲೆಯೂ ಸಹಿತ ಪ್ರಯೋಗ ಮಾಡಿದಾಗ ನಮಗೆ ಈ ರೀತಿಯ ಲಕ್ಷಣಗಳು ಕಂಡು ಬಂದಿದೆ. ಮರಣೋತ್ತರ ಪರೀಕ್ಷೆಯನ್ನು ಸಹಿತ ಮಾಡಿದ್ದೀವಿ. ಈ ಗಿಡದಲ್ಲಿ ಏನೇನಿದೆ ಅದನ್ನೆಲ್ಲ ಸಹಿತ ನಾವು ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಅದರಲ್ಲೂ ಹೃದಯ, ಶ್ವಾಸಕೋಶ, ಪಿತ್ತಜನಕಾಂಗ, ಮೂತ್ರಪಿಂಡಗಳು ತುಂಬಾ ಜಾಸ್ತಿ ಹಾಳಾಗಿರುವುದು ನಮಗೆ ಕಂಡು ಬಂದಿದೆ. ಈ ರೀತಿ ಮೂತ್ರಜನಕಾಂಗ ಒಂದು ರಾಸುವಿನಲ್ಲಿ ಈ ರೀತಿ ಕಾಣುತ್ತೆ. ಹೊರಗಡೆ ಅನೇಕ ಸಲ ಕಪ್ಪಾಗಿದ್ದು ಇದು ಕೊಳೆತಂತೆ ನಮಗೆ ಅನಿಸಿಕೊಳ್ಳುತ್ತೆ. ಮತ್ತು ಇದನ್ನ ನಾವು ತೆರೆದಾಗ ಅಥವಾ ಕಟಾವಣೆ ಮಾಡಿದಾಗ ಈ ರೀತಿ ಒಳಗಡೆ ಎಲ್ಲ ಈ ಪ್ರಮುಖ ಅಂಗವಾದಂತಹ ಮೂತ್ರಜನಕಾಂಗ ದೇಹದಲ್ಲಿ ಅತ್ಯಂತ ಪ್ರಮುಖವಾದದ್ದು. ಇದಕ್ಕೆ ತೊಂದರೆ ಆದರೆ ಇದನ್ನು ಬದಲಿಸಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಯಾವುದೇ ಕಾರಣಕ್ಕೆ ಮೂತ್ರಕೋಶದ ಜೀವಕೋಶಗಳು ಪುನರ್ಜನ್ಮ ಹೊಂದಲ್ಲ. ಹಾಗೆಯೇ ಈ ರೀತಿಯ ಸಸ್ಯಗಳು ಬಹುತೇಕ ಎಲ್ಲ ಕಡೆ ಕಾಣುತ್ತವೆ. ಮತ್ತೆ ಸಾಮಾನ್ಯವಾಗಿ ಎಷ್ಟು ತಿಂದರೂ ವಿಷಬಾಧೆ ಆಗಬಹುದು ಹೇಳೋದು
ಎಲ್ಲರ ಒಂದು ಪ್ರಶ್ನೆ ಇರುತ್ತೆ. ಒಂದು 200 ಕಿಲೋ ತೂಕದ ಒಂದು ಜಾನುವಾರು, ಒಂದು ಮಲೆನಾಡು ಗಿಡ್ಡ ಅಥವಾ ನಮ್ಮಲ್ಲಿರುವಂತಹ ನಾಟಿ ಎಮ್ಮೆಗಳಿಗೆ ಇದು ಅತ್ಯಂತ ಸಾಮಾನ್ಯವಾಗಿ ಬರುವ ಒಂದು ಕಾಯಿಲೆ. ಅದರಲ್ಲೂ ಅನೇಕ ಜನ ಹೇಳ್ತಾರೆ ಮಲೆನಾಡು ಗಿಡ್ಡಗಳಿಗೆ ಯಾವುದೇ ಕಾಯಿಲೆ ಬರಲ್ಲ ಅಂತ. ಆದರೆ ಈ ವಿಷಬಾಧೆಯಿಂದ ಸಾವಿರಾರು ಮಲೆನಾಡು ಗಿಡ್ಡಗಳು ಸಾಯ್ತಾ ಇರೋದನ್ನು ನಾವು ಗಮನಿಸಿದ್ದೀವಿ. ಆ ಕಾರಣದಿಂದ 50 ಗ್ರಾಂ ಪ್ರತಿ ಕೆಜಿಗೆ ಅಥವಾ ಒಟ್ಟು ತೂಕ 2ರಿಂದ 3 ಕೆಜಿ ಸೊಪ್ಪನ್ನು ತಿಂದಾಗ ತೀವ್ರತರವಾದ ರೋಗ ಲಕ್ಷಣಗಳು ಕಂಡುಬರ್ತವೆ. ಇಲ್ಲ ಸ್ವಲ್ಪ ಕಡಿಮೆ ತಿಂತ ಮುಂದೆ ಹೋಗ್ತಾ ಇದ್ರೆ ರೋಗ ಲಕ್ಷಣಗಳು ಅಥವಾ ಕಾಯಿಲೆಯ ವಿಷಬಾಧೆಯ ಲಕ್ಷಣಗಳು ಬಹಳ ಕಡಿಮೆ. ಆದರೆ ಕಂಡ ಕೂಡಲೇ ಈ ರೀತಿ ಹಿಂಭಾಗ ಏನು ಬಾವು ಬರುತ್ತೆ, ಇದು ಕಂಡ ಕೂಡಲೇ ಚಿಕಿತ್ಸೆಯನ್ನು ಮಾಡಿದರೆ ತಜ್ಞ ಪಶುವೈದ್ಯರಿಂದ ಚಿಕಿತ್ಸೆಯನ್ನು ಮಾಡಿದರೆ ಜಾನುವಾರು ಚೇತರಿಸಿಕೊಳ್ಳುವ ಸಾಧ್ಯತೆ ಇದೆ. ಏನು ಚಿಕಿತ್ಸೆ ಮಾಡಿಸಬೇಕು ಅಂತಂದರೆ ಇದಕ್ಕೆ ಯಾವುದೇ ಒಂದು ನಿರ್ದಿಷ್ಟ ಪ್ರತಿರೋಧಕ ಔಷಧಿ ಇಲ್ಲ. ನಮಗೆ ಈ ಕಾಯಿಲೆ ಗೊತ್ತಾಗುವುದೇ ಬಹುತೇಕ ಬಹುಅಂಗಗಳ ವೈಫಲ್ಯ ಆದ ನಂತರ ಮಾತ್ರ ಕಂಡು ಬರೋದ್ರಿಂದ ಇದರ ಲಕ್ಷಣಗಳಿಗೆ ಅನುಗುಣವಾಗಿ ಚಿಕಿತ್ಸೆಯನ್ನು ಮಾಡಬೇಕು. ಹೊಟ್ಟೆಯಲ್ಲಿ ತುಂಬಿಕೊಂಡಂತಹ ನೀರು ಶರೀರದಿಂದ ತಾನೇ ಹೋಗುವ ಹಾಗೆ ಈ ಮೂತ್ರವರ್ಧಕ ಔಷಧಿಗಳನ್ನು ಕೊಡುವುದಿರಬಹುದು, ಶರೀರಕ್ಕೆ ಅವಶ್ಯಕವಾಗಿ ಉತ್ತಮವಾದ ದ್ರವಗಳನ್ನು ಕೊಡುವುದು ಹಾಗೂ ಸಾಕಷ್ಟು ನೀರನ್ನು ಕೊಡುವುದು, ಬಿ ಕಾಂಪ್ಲೆಕ್ಸ್ ವೈಟಮಿನ್ ಚಿಕಿತ್ಸೆಯನ್ನು ಕೊಡುವುದು, ಕೆಲವೊಮ್ಮೆ ಅವಶ್ಯಕತೆ ಇತ್ತಂದರೆ ಸ್ಟೆರಾಯ್ಡ್ ಔಷಧಿಗಳನ್ನು ಕೊಡುವುದು, ಹೃದಯಕ್ಕೆ ಚೇತನ ನೀಡುವಂತಹ ಔಷಧಿಯನ್ನು ಕೊಡುವುದು ಇತ್ಯಾದಿಗಳನ್ನು ತಜ್ಞ ಪಶುವೈದ್ಯರು ಮಾಡ್ತಾರೆ. ಇದಕ್ಕೆ ಒಂದು ಚಿಕಿತ್ಸೆ ಏನಾದರೂ ಕಂಡುಹಿಡಿಯಲಿಕ್ಕೆ ಈ ಸಂಶೋಧನೆ ಮುಂದುವರೆದಿದೆ. ಇನ್ನೊಂದಷ್ಟು ವರ್ಷಗಳಲ್ಲಿ ಇದರ ಬಗ್ಗೆ ಒಂದು ಸಂಶೋಧನೆ ಅಥವಾ ಆವಿಷ್ಕಾರ ಆಗಬಹುದಾಗಿದೆ. ನಾವು ಆಗಾಗಲೇ ಮಾಡ್ತಾ ಇದ್ದೀವಿ. ಹಾಗಿದ್ರೆ ಇದಕ್ಕೆ ಕಾರಣ ಏನು ಅಂತಂದರೆ ಎಂಬಲಿನ್ ಎಂಬ ಒಂದು ಅಂಶ, ಇದರ ಕಾಂಡ, ಎಲೆ ಮತ್ತು ಇತರ ಭಾಗಗಳಲ್ಲಿ ಇರುವಂತಹ ಅಂಶ ಈ ತೀವ್ರತರವಾದ ವಿಷಬಾಧೆಗೆ ಕಾರಣ ಎಂದು ಈಗಾಗಲೇ ನಾವು ಗುರುತಿಸಿದ್ದೀವಿ. ಇಲ್ಲಿ ಈ ರಕ್ತದಲ್ಲಿ ಕೆಲವೊಮ್ಮೆ ಏನಾಗುತ್ತೆ, ಈ ರೋಗ ಪೀಡಿತ ಪ್ರಾಣಿಗಳಿಗೆ ಮತ್ತು ಏನು ಗಿಡವನ್ನು ತಿನ್ನದೇ ಇರುವಂತಹ ಪ್ರಾಣಿಗಳು ಹೋಲಿಸಿದಾಗ ಈ ಕೆಂಪು ರಕ್ತಕಣಗಳಿರ್ಬೋದು, ಹಿಮೋಗ್ಲೋಬಿನ್ ಅಂಶಗಳಿರ್ಬೋದು, PCV ಇತ್ಯಾದಿಗಳು ಗುರುತರವಾಗಿ ಜಾಸ್ತಿ ಆಗೋದನ್ನು ನಾವು ಕಂಡು ಬಂದಿದ್ದೀವಿ. ಇದು ನಮ್ಮ ಪ್ರಯೋಗದ ಒಂದು ಫಲಿತಾಂಶ. ಇದಾದಮೇಲೆ ಈ ರಕ್ತಸಾರವನ್ನು ಪರೀಕ್ಷೆ ಮಾಡಿದಾಗ ಬಹುತೇಕ ಎಲ್ಲ ಕಿಣ್ವಗಳು ಅಂದರೆ ಪಿತ್ತಜನಕಾಂಗದ ಕಾರ್ಯಕ್ಷಮತೆಯನ್ನು ತೋರಿಸುವಂತಹ ಕಿಣ್ವಗಳು, ಅದರಲ್ಲಿ ALT, AST, GGT ಇವೆಲ್ಲವೂ, ಮತ್ತು ಮೂತ್ರಜನಕಾಂಗದ ಕಾರ್ಯಕ್ಷಮತೆಯನ್ನು ತೋರಿಸುವಂತಹ ಕ್ರಿಯಾಟಿನಿನ್ ಇರ್ಬೋದು, ಬನ್ ಇರ್ಬೋದು, ಅಥವಾ ಒಟ್ಟು ಪ್ರೋಟೀನ್ ಅಂಶ ಇವೆಲ್ಲವೂ ಸಹಿತ ಗಣನೀಯವಾಗಿ ಜಾಸ್ತಿ ಆಗ್ತವೆ. ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಗ್ಲೂಕೋಸ್ ಇವುಗಳು ಬಹುತೇಕವಾಗಿ ಕಡಿಮೆ ಆಗ್ತವೆ ಹೇಳೋದನ್ನು ನಾವಿಲ್ಲಿ ಗಮನಿಸಿದ್ದೀವಿ. ಯಾಕಂದರೆ ಬಹು ಅಂಗಾಂಗ ವೈಫಲ್ಯ ಇದ್ದಾಗ ಈ ರೀತಿಯ ಒಂದು ಲಕ್ಷಣಗಳು ಬಹಳ ಸಾಮಾನ್ಯ. ಈ ರೀತಿ ಆಗಬೇಕಾದ್ರೆ ಬಹುತೇಕ ಎಲ್ಲ ಅಂಗಗಳು ವೈಫಲ್ಯ ಆದಮೇಲೆ ಮಾತ್ರ ಈ ರೀತಿಯ ಲಕ್ಷಣಗಳು ಇಲ್ಲಿ ಕಂಡು ಬರ್ತವೆ. ಕೆಲವೊಂದು ಪಶುಗಳಲ್ಲಿ ನೋಡಿ ಎಡೆಗುಂಡಿಗೆಯ ಬಾವು ಸಹಿತ ನಾವು ಒಮ್ಮೊಮ್ಮೆ ಕಾಣಬಹುದು. ಆ ಕಾರಣದಿಂದ ಈ ಕಾಯಿಲೆ ಏನಿದೆ ಇದು ಅತ್ಯಂತ ತೀಕ್ಷ್ಣವಾದ ವಿಷವನ್ನು ಹೊಂದಿರುವಂತಹ ಒಂದು ಕಾಯಿಲೆ. ಈ ಶಿವಮೊಗ್ಗ ಇರಬಹುದು, ಉತ್ತರ ಕನ್ನಡ, ಚಿಕ್ಕಮಗಳೂರು, ಉಡುಪಿ ಮತ್ತು ದಕ್ಷಿಣ ಕನ್ನಡ, ಬೆಳಗಾವಿನ ಅನೇಕ ತಾಲೂಕುಗಳು, ಖಾನಾಪುರ ಇತ್ಯಾದಿಗಳಲ್ಲಿ ಇದು ಅತ್ಯಂತ ಹೇರಳವಾಗಿ ಲಭ್ಯವಿದ್ದು ಮಾರ್ಚ್ ತಿಂಗಳಿಂದ ಜೂನ್ ತಿಂಗಳಲ್ಲಿ ಅಂದರೆ ಬೇಸಿಗೆಯಲ್ಲಿ ತುಂಬ ಸೊಗಸಾಗಿ ಚಿಗುರುಗೊಳ್ಳುತ್ತೆ. ಬೇಸಿಗೆಯಲ್ಲಿ ಯಾವುದೇ ಒಂದು ಹುಲ್ಲು ಇತ್ಯಾದಿ ಬೆಳೆಯದೇ ಇರೋದ್ರಿಂದ ಆಗೇನಾಗುತ್ತೆ, ಪಶುಗಳು ಹಸಿರನ್ನು ಅರಸಿ ಹೋಗ್ತವೆ. ಈ ಸಸ್ಯವನ್ನು ತಿನ್ನುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಆ ಕಾರಣದಿಂದ ಕೆಲವೊಮ್ಮೆ ಬೇಣಕ್ಕೆ ಬೆಂಕಿ ಹಾಕಿದಾಗ ಆ ಬೆಂಕಿಯು ಆರಿದ ನಂತರ ಪ್ರಥಮವಾಗಿ ಬೆಳೆಯುವಂತಹ ಗಿಡವೇ ಈ ವಾಯುವಿಳಂಗ. ಆ ಕಾರಣದಿಂದ ಈ ಪಶುಗಳು ಅವುಗಳನ್ನು ಮೇಲಾಗಿ ನೋಡಿಕೊಳ್ಳೋದು ಬಹಳ ಮುಖ್ಯ. ಈ ಕುರಿತು ರೈತರು ಅಥವಾ ಪಶುವೈದ್ಯರು ಮಾಹಿತಿ ನೀಡಿದಲ್ಲಿ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಕಾರಣ ಪತ್ತೆ ಮಾಡಲು ಪುನಃ ಪ್ರಯತ್ನಿಸಲಾಗುವುದು. ಯಾಕಂದರೆ ನಮ್ಮ ಚಿಕಿತ್ಸೆ ಬಹಳ ಜಾಸ್ತಿ ಪಶುಗಳಲ್ಲಿ ನಾವು ಪರೀಕ್ಷೆಯನ್ನು ಮಾಡಿದಾಗ ಮಾತ್ರ ಅದನ್ನು ನಾವು ಸೂಕ್ತವಾಗಿ ನಿರ್ಧಾರವನ್ನು ಮಾಡಬಹುದು. ಆ ಕಾರಣದಿಂದ
ಈ ಕುರಿತು ವಿಷಬಾಧೆ ಉಂಟಾದಲ್ಲಿ ಈ ಎಲ್ಲ ಜಿಲ್ಲೆಗಳು ನಾವು ಎಲ್ಲಿ ಹೇಳಿದ್ವಿ ಮತ್ತೊಮ್ಮೆ ಪುನರಾವರ್ತನೆ ಮಾಡಬೇಕಂದ್ರೆ ಶಿವಮೊಗ್ಗ ಜಿಲ್ಲೆಯ ಸಾಗರ ಇರ್ಬೋದು, ತೀರ್ಥಹಳ್ಳಿ, ಹೊಸನಗರ, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಸಿದ್ದಾಪುರ, ಯಲ್ಲಾಪುರ, ಚಿಕ್ಕಮಗಳೂರಿನ ಜಿಲ್ಲೆ ಬಹುತೇಕ ತಾಲೂಕುಗಳು, ಉಡುಪಿ ಮತ್ತು ದಕ್ಷಿಣ ಕನ್ನಡ ಇವರೆಲ್ಲ ಸಹಿತ ಈ ಸಸ್ಯದ ವಿಷಬಾಧೆ ಬಹಳ ಸಾಮಾನ್ಯವಾಗಿದೆ. ದಯವಿಟ್ಟು ತಿಳಿಸಬೇಕು. ಈ ರೀತಿಯ ಲಕ್ಷಣಗಳನ್ನು ನೋಡಿಟ್ಕೊಳ್ಬೇಕು. ರೈತರು ನೋಡಿರ್ಬೋದು ಅಥವಾ ಪಶುವೈದ್ಯರು ಸಹಿತ ಇದನ್ನು ನೋಡಿಟ್ಕೊಳ್ಬೋದು. ಈ ರೀತಿ ಹಿಂಭಾಗದಲ್ಲಿ ಬೀಗುವ ಕಾಯಿಲೆ. ಹಾಗಿದ್ರೆ ನಾವೇನು ಮಾಡೋಣ ಗೊತ್ತಾಗ್ಬಿಟ್ಟಿದೆ ರೈತರಿಗೆ. ಈಗಾಗಲೇ ನಮ್ಮ ಹಸುಗಳು ಈ ರೀತಿ ತಿಂದಿವೆ ಅಂತಂದಾಗ ಪ್ರಥಮ ಚಿಕಿತ್ಸೆಯಾಗಿ ರೈತರು ಹಿಂಭಾಗ ತುಂಬ ಜಾಸ್ತಿ ಬಾವು ಬಂದಿರುತ್ತೆ, ಇಲ್ಲಿ ಬಲಭಾಗದಲ್ಲಿ ನೋಡಬಹುದು. ಇದನ್ನ ಒಂದು ಒದ್ದೆ ಬಟ್ಟೆಯಿಂದ ನಿಧಾನಕ್ಕೆ ಸ್ವಲ್ಪ ಮೆತ್ತಗೆ ಅದನ್ನು ಒದ್ದೆ ಬಟ್ಟೆಯಿಂದ ಹಾಕಿ ಸ್ವಲ್ಪ ಪ್ರಮಾಣದಲ್ಲಿ ಅದನ್ನು ಹಿಂಡುತ್ತಾ ಹೋದರೆ ಊತ ಕಡಿಮೆ ಆಗುತ್ತೆ. ಕಾಗೆ ಮತ್ತು ಹಕ್ಕಿಗಳು ಈ ಭಾಗವನ್ನು ಕುಗ್ತವೆ. ಬಹಳ ಸಾಮಾನ್ಯವಾಗಿ ಈ ಭಾಗವನ್ನು ಕಾಗೆಗಳು, ಹಕ್ಕಿಗಳು ಅದನ್ನು ಕುಕ್ಕದ ಹಾಗೆ ಒಂದು ಉಣಿ ಚೀಲವನ್ನು ಹಾಕಬೇಕು. ಅಥವಾ ಸಾಕಷ್ಟು ನೀರನ್ನು ಜಾನುವಾರಿಗೆ ಕುಡಿಸಬೇಕು. ಇದು ಬಹಳ ಮುಖ್ಯ. ಯಾಕಂದರೆ ನಿರ್ಜಲೀಕರಣ ತೀವ್ರವಾದಾಗ ಪಶುವಿನ ಪ್ರಾಣಕ್ಕೆ ಕುತ್ತು ಬರುವಂತಹ ಒಂದು ಅನೇಕ ಸಂದರ್ಭಗಳನ್ನು ನಾವು ಇಲ್ಲಿ ಗಮನಿಸಿದ್ದೇವೆ. ಮತ್ತೆ ಜಾನುವಾರು ಮಲಗಬೇಕಾದ್ರೆ ಮುಂಭಾಗ ತಗ್ಗಿಸಿ ಹಿಂಭಾಗ ಎತ್ತರಿಸುವಂತೆ ಕೊಡಬೇಕು. ಸಾಕಷ್ಟು ಹಸಿ ಹುಲ್ಲು, ಎಷ್ಟು ತಿನ್ಲಿಕ್ಕಾಗುತ್ತೋ ಅಷ್ಟು ಹುಲ್ಲನ್ನು ಕೊಡಬೇಕು. ಮತ್ತೆ ಏನಾದರೂ ಬೇದಿ ಔಷಧಿಯನ್ನು ಹಾಕಬೇಕಾದ್ರೆ ಪಶುವೈದ್ಯರ ಮಾರ್ಗದರ್ಶನವನ್ನು ಪಡೆದು ಅದನ್ನು ಮಾತ್ರ ಹಾಕಬೇಕು. ಇಲ್ಲೇ ಹೋದರೆ ಅದರಿಂದ ಪ್ರಯೋಜನ ಆಗಲ್ಲ. ಯಾಕಂದರೆ ಮ್ಯಾಗ್ನೀಷಿಯಂ ಸಲ್ಫೇಟ್ ಇತ್ಯಾದಿಗಳನ್ನು ಕೊಡಿದ್ರೆ ಬೇದಿ ಆಗಲ್ಲ. ಯಾಕಂದರೆ ನೀರು ಇರುವುದಿಲ್ಲ ಪಶುವಿನ ಶರೀರದಲ್ಲಿ, ಮಿನುವುದಿಲ್ಲ. ಕಾರಣ ತಜ್ಞ ಪಶುವೈದ್ಯರನ್ನು ಕೂಡಲೇ ಸಂಪರ್ಕಿಸಿ ಚಿಕಿತ್ಸೆ ಕೊಡಿಸುವುದು ಬಹಳ ಮುಖ್ಯ. ಈ ಕಾಯಿಲೆಯಲ್ಲಿ ಬದುಕುಳಿಯುವ ಸಾಧ್ಯತೆ ಬಹಳ ಕಡಿಮೆ ಇರುತ್ತೆ. ಅದರಿಂದ ಅತ್ಯಂತ ಪ್ರಾರಂಭಿಕ ಹಂತದಲ್ಲಿ ಚಿಕಿತ್ಸೆಯನ್ನು ಮಾಡಿದರೆ ಮಾತ್ರ ಉಳಿಯುವ ಸಾಧ್ಯತೆ ಇದೆ. ಇಲ್ಲದೆ ಹೋದರೆ ಒಮ್ಮೆ ಮೂತ್ರಜನಕಾಂಗ, ಹೃದಯ, ಪಿತ್ತಜನಕಾಂಗ, ಮೆದುಳು ಇತ್ಯಾದಿ ಬಹು ಅಂಗಾಂಗ ವೈಫಲ್ಯಗಳಾದಾಗ ಉಳಿಯುವ ಸಾಧ್ಯತೆ ಬಹಳ ಕಡಿಮೆ. ಕೊನೆಗೆ ಒಮ್ಮೆ ಹಿಂಭಾಗದ ಊತ ಕಾಣಿಸಿತ್ತಂದರೆ ನಾವೊಂದು ಹೇಗೆ ಅಂದಾಜು ಮಾಡಬೇಕಂತಂದರೆ 50% ಮೂತ್ರಜನಕ ಹಾಳಾಗಿದೆ. ಅಂದರೆ ಎಡ ಮತ್ತು ಬಲ ಭಾಗದ ಮೂತ್ರಕೋಶದಲ್ಲಿ ಅದೆಲ್ಲ ಹಾಳಾಗಿದೆ ಅಂತ ಅರ್ಥ. ಇದಲ್ಲದೆ ಹೃದಯದಲ್ಲಿ ಸಹಿತ ಇಲ್ಲಿ ನೋಡಬಹುದು ಅನೇಕ ಸಲ ರಕ್ತಸ್ರಾವಗಳನ್ನು ನಾವು ಗಮನಿಸಿದ್ದೀವಿ. ಸಾಕಷ್ಟು ರಕ್ತಸ್ರಾವ ಇದರಿಂದ ಆಗುತ್ತೆ. ಇದರಲ್ಲಿರುವಂತಹ ಎಂಬಲಿನ್ ಎಂಬ ವಿಷವಸ್ತು ಹೃದಯವನ್ನು, ಪಿತ್ತಜನಕಾಂಗವನ್ನು ತುಂಬ ಜಾಸ್ತಿ ಹಾಳು ಮಾಡುತ್ತೆ. ಇದನ್ನು ಬಹು ಅಂಗಾಂಗ ವೈಫಲ್ಯ ಅಥವಾ ಮಲ್ಟಿಪಲ್ ಆರ್ಗನ್ ಡ್ಯಾಮೇಜ್ ಅಂತ ನಾವು ಕರಿಬಹುದು. ಈ ಹಂತದಲ್ಲಿ ಪಶುವಿನ ಜೀವ ಉಳಿಸುವುದು ಬಹಳ ಕಷ್ಟಕರವಾಗಿಬಿಡುತ್ತೆ. ಪ್ರಾರಂಭಿಕ ಹಂತದಲ್ಲಿ ಎಲ್ಲ ರೈತರು ಏನು ಮಾಡಬೇಕು ಅಂತಂದರೆ ಪಶುವೈದ್ಯರನ್ನು ಕೂಡಲೇ ಸಂಪರ್ಕಿಸಬೇಕು. ಸ್ಥಳೀಯ ಔಷಧಿಗಳನ್ನು ಮಾಡೋದಾಗಲಿ ಅಥವಾ ಅಲ್ಲಿ ಇರುವಂತಹ ಸರಿಯಾದ ಚಿಕಿತ್ಸೆ ಇಲ್ಲದೆ ಮತ್ತು ಸರಿಯಾದ ಜ್ಞಾನ ಇಲ್ಲದವರ ಮೂಲಕ ಚಿಕಿತ್ಸೆಯನ್ನು ಮಾಡಲಿಕ್ಕೆ ಹೋಗಬಾರ್ದು. ಆದಷ್ಟು ಬೇಗ ಪಶುವೈದ್ಯರ ಮೂಲಕ ಚಿಕಿತ್ಸೆಯನ್ನು ಮಾಡಬೇಕು. ಹೃದಯ, ಇಲ್ಲಿ ನಾವು ಮರಣೋತ್ತರ ಪರೀಕ್ಷೆಯನ್ನು ಮಾಡಿದಾಗ ಹೃದಯ ಸಾಮಾನ್ಯವಾಗಿ ಈ ಬಣ್ಣ ಇರುತ್ತೆ, ಪಿಂಕ್ ಅಥವಾ ಕೆಂಪು ಬಣ್ಣ ಇರುತ್ತೆ. ಇಲ್ಲೆಲ್ಲ ಕಪ್ಪು ಬಣ್ಣದ ಏನು ಕಾಣ್ತಾ ಇದೆ ಇದೆಲ್ಲ ರಕ್ತಸ್ರಾವಗಳು. ಇದರಲ್ಲಿ ನಾವು ಅತ್ಯಂತ ಜಾಸ್ತಿ ಪ್ರಮಾಣದ ಹೃದಯದ ತೊಂದರೆಯನ್ನು ನಾವು ಗಮನಿಸಬೇಕು. ಹೀಗೆ ಈ ಬಹುತೇಕ ಪ್ರಾಣಿಗಳಲ್ಲಿ ಮುಂಭಾಗದ ಎದೆಗೋಡೇನಿದೆ ಅದು ಬಹುತೇಕ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಈ ಗುಂಡಿಗೆ ಎಲ್ಲ ಬಾವು ಬರುತ್ತೆ. ಅದಾದಮೇಲೆ ಹಿಂಭಾಗ ಬಾವು ಬಹಳ ಸಾಮಾನ್ಯವಾಗಿ ಕಾಣಿಸಿಕೊಳ್ಳುವಂತಹ ಪ್ರಥಮ ಲಕ್ಷಣ. ಇದು ಕಾಣಿಸಿದ ಕೂಡಲೇ ಅತ್ಯಂತ ಬೇಗ ಪಶುವೈದ್ಯರನ್ನು ಸಂಪರ್ಕಿಸಿ ಚಿಕಿತ್ಸೆಯನ್ನು ಮಾಡಿಸಿಕೊಳಿಸಿ. ಎಮ್ಮೆಗಳು ಸಹಿತ ಇದನ್ನು ನಾವು ಬಹಳ ಸಾಮಾನ್ಯವಾಗಿ ಗಮನಿಸಿದ್ದೀವಿ. ಯಾಕಂದರೆ ಈ ಗಿಡವನ್ನು ತಿನ್ನೋದ್ರಲ್ಲಿ ಯಾವುದು ಸಹಿತ ಹಿಂದೆ ಬಿದ್ದಿಲ್ಲ. ಕುರಿಗಳು, ಆಡುಗಳು ಮತ್ತು ಎಮ್ಮೆ ಮತ್ತು ದನಗಳು ಎಲ್ಲವೂ ಸಹಿತ ಈ ಕಾಯಿಲೆಗೆ ಅಥವಾ ಈ ವಿಷಬಾಧೆಗೆ ಬಹಳ ಸಹಜವಾಗಿ ತುತ್ತಾಗುತ್ತವೆ. ಹಿಂಭಾಗ ಬೀಗುವ ಈ ಕಾಯಿಲೆ ಎಲ್ಲ ಜಿಲ್ಲೆಗಳಲ್ಲಿ ಬಹಳ ಸಾಮಾನ್ಯ. ಕಾರಣ ಈ ಕಾಯಿಲೆಗಳ ಬಗ್ಗೆ ಗಮನ ಹರಿಸಬೇಕು. ಬಡತನದಲ್ಲಿರುವಂತಹ ಯಾವುದೋ ರೈತರು ಒಂದಷ್ಟು ಹಸುಗಳನ್ನು ಹಾಕಿಕೊಂಡಿರ್ತಾರೆ. ಆ ಕಾರಣದಿಂದ ಈ ಹಸುಗಳಿಗೆ ಏನು ತೊಂದರೆ ಆಗದಾಗೆ ನೋಡಿಕೊಳ್ಳಬೇಕು. ಕಾಡಿನಲ್ಲಿರುವುದೆಲ್ಲ ಒಳ್ಳೆಯದೇ ಅಲ್ಲ, ಅದರಲ್ಲಿ ವಿಷವೂ ಇರುತ್ತೆ. ಆ ಕಾರಣದಿಂದ ಇದನ್ನು ಗಮನಿಸಿ
ಆ ವಿಷಬಾಧೆಯನ್ನು ಸಂಪೂರ್ಣ ಸಮರ್ಪಕವಾಗಿ ನಾವು ತಡೆಯೋಣ ಅಂತ ಹೇಳ್ತಾ ಈ ಕುರಿತು ಅನೇಕ ಜನಕ್ಕೆ ನೀವು ಮಾಹಿತಿ ಕೊಡಬೇಕಾಗತ್ತೆ. ಕೇವಲ ನೀವು ನೋಡಿ ಅಷ್ಟೇ ಅಲ್ಲ, ಇದನ್ನು ಶೇರ್ ಮಾಡಿ, ಸಾಕಷ್ಟು ಜನಕ್ಕೆ ಶೇರ್ ಮಾಡಿದರೆ ಒಂದಷ್ಟು ಜಾನುವಾರುಗಳನ್ನು ಉಳಿಸಿದಂತಹ ಪುಣ್ಯ ನಮಗೆ ಬರಬಹುದು. ನಮಸ್ಕಾರ.